ಸರ್, ಶಮಿತಾ ನಿಮ್ಮ ಮಗಳು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೂ ಮುಖ್ಯವಾದದ್ದು, ಶಮಿತಾ ಆ ದಿನ ಲವ್ ಮಾಡ್ತಿದ್ದಾಳ. ಈ ವಿಷಯ ಅಂತೂ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ಸರ್. ಯಾಕೆ ಸರ್ ಆದಿಗ್ ಮದುವೆ ಆಗಿರೋ ವಿಷಯನ ಶಮಿತಾ ಹತ್ರ ಹೇಳಿಲ್ಲ ನೀವು? ಹೇಗೆ ಹೇಳಿ ಶೋಭಿತಾ ಅವರೇ, ನನಗಿರೋದು ಒಬ್ಬಳೇ ಮಗಳು. ಮೊದಲೇ ತಾಯಿಲ್ಲ ಅನ್ನೋ ಕೊರಗು ಅವಳಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಈಗ ನಾನು ಪ್ರೀತಿಸಿರೋ ಹುಡುಗ ಸಿಗಲ್ಲ ಅಂತ ಗೊತ್ತಾದರೆ ಅವಳು ಬದುಕಿರ್ತಾಳ? ಅವಳನ್ನ ಕಳ್ಕೊಂಡು ನಾನು ಬದುಕಿರ್ತೀನ? ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಕಾಂಟ್ರಾಕ್ಟ್ ಕಳ್ಕೊಂಡ್ರು ತಡ್ಕೊಳ್ಳೋ ಶಕ್ತಿ ಇರೋಲ್ಲ. ಇನ್ನು ನನಗೆ ಅಂತ ಇರೋ ಮಗಳನ್ನ ನಾನು ಹೇಗೆ ಕಳ್ಕೊಳ್ಳಿ? ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆಲ್ಲ ಅರ್ಥ ಆಗುತ್ತೆ ಸರ್. ಆ ಲಕ್ಷ್ಮಿ ಹಳ್ಳಿ ಗುಗ್ಗು ನಮ್ಮ ಮನೆಗೆ ಬಂದಾಗಿಂದ ತುಂಬಾನೇ ಇರಿಟೇಷನ್ ಮಾಡ್ತಿದ್ದಾಳೆ. ಎಲ್ಲರೂ ಅವಳನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಂದಿರೋಳು ಇಷ್ಟೆಲ್ಲ ಮೆರಿತಿದ್ರು, ಆ ಮನೆಯೊಳಗಿರೋ ನಾನೇ ಏನು ಹೇಳಕ್ಕಾಗದೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಆದ್ರೆ ಇದಕ್ಕೆಲ್ಲ ಈಗ ಸಮಯ ಬಂದಿದೆ ಸರ್. ಯೋಚನೆ ಮಾಡಬೇಡಿ ಸರ್. ನಿಮ್ಮ ಮಗಳಿಗೆ ಈ ವಿಷಯದಲ್ಲಿ ನಾನ್ ಸಪೋರ್ಟ್ ಮಾಡ್ತೀನಿ. ಇದಕ್ಕೆ ಯಾವ ಡೀಲಿಂಗ್ಸು ಬೇಡ ಸರ್. ಆದ್ರೆ ನಮ್ ಬಿಸ್ನೆಸ್ ಡೀಲಿಂಗ್ಸ್ ಮಾತ್ರ ಹಾಗೆ ಇರ್ಲಿ. ಅದು ಯಾವತ್ತೂ ಬದಲಾಗಲ್ಲ ಶೋಭಿತಾ ಅವರೇ. ಆದ್ರೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ರೆ ನನಗೆ ನಂಬೋಕ್ಕಾಗ್ತಿಲ್ಲ. ನೀವು ಧರ್ಮರಾಜ್ ಮೊಮ್ಮಗಳು, ಅವ್ರನ್ನ ಎದುರಾಕೊಂಡು ನನಗೆ ಸಹಾಯ ಮಾಡ್ತೀರಾ? ಇವತ್ತು ನೀವು ಮಾತು ಕೊಟ್ಟು ನಾಳೆ ತಪ್ಪಿದ್ರೆ ನಿಮಗೆ ಅಲ್ವಾ ಅವಮಾನ ಆಗೋದು? ಇಲ್ಲಿ ತನಕ ಅವಮಾನ ಸಹಿಸ್ಕೊಂಡೇ ಬಂದಿದ್ದೀನಿ ಸರ್. ಆದ್ರೆ ಇವತ್ತು ನಿಮ್ಮ ವಿಷಯದಲ್ಲಿ ಅಭಿಮಾನ ತೋರ್ಸೋದಕ್ಕೆ ಅವಕಾಶ ಸಿಕ್ಕಿರುವಾಗ ಮಾಡದೆ ಇರಕ್ ಆಗತ್ತಾ ಹೇಳಿ? ಹಾಗಂದ್ರೆ ನನ್ನ ಮಗಳು ಆ ಮನೆಗೆ ಸೊಸೆ ಆಗ್ತಾಳೆ ಅಂತಿದ್ದೀರಾ? ಖಂಡಿತ ಸರ್. ಇದಕ್ಕೆ ಯಾರೇ ಎದುರಾದ್ರೂ ನಾನು ಎದುರಿಸ್ತೀನಿ. ನಿಮ್ಮ ಮಾತನ್ನ ನಾನು ನಂಬ್ತೀನಿ ಶೋಭಿತಾ ಅವರೇ. ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿರೋದು ನನ್ನ ಮಗಳಿಗೋಸ್ಕರ. ಅವಳನ್ನ ಹಾದಿ ಕೈ ಹಿಡಿತಾನೆ ಅಂದ್ರೆ ಎಲ್ಲ ಆಸ್ತಿ ಹಾದಿಗೆ ಸೇರುತ್ತೆ.